ಸೊ ಈಗ ಪಂಚಕರ್ಮ ಎಷ್ಟು ಸಲ ತಗೋಬೇಕು, ಯಾವ್ಯಾವಾಗ ತಗೋಬೇಕು, ಇದು ಕಾಮನ್ ಆಗಿ ಎಲ್ಲರ ತಲೆಯಲ್ಲೂ ಇರುತ್ತೆ ಆಯ್ತಾ. ಪಂಚಕರ್ಮದ ಬಗ್ಗೆ ಹೇಳುವಾಗ ಆಯುರ್ವೇದ ಏನು ಹೇಳುತ್ತೆ ಅಂದರೆ 2 ಕಾರಣಕ್ಕೆ ಇಬ್ಬರು ಥರದವ್ರು ತಗೋಬೋದು. ಯಾರು? ಮೊದಲನೆಯವರು ಋತುಶೋಧನಕ್ಕೆ, ಅಂದರೆ ನಾನು ಆರೋಗ್ಯವಾಗಿದ್ದೀನಿ, ನಂಗೆ ಯಾವ ಸಿಂಪ್ಟಮ್ಸು ಇಲ್ಲ, ಆದರೆ ಪ್ರತಿ ಋತು ಬದಲಾಗುವಾಗ ಪಂಚಕರ್ಮ ತಗೊಳ್ಳಿಕ್ಕೆ ಹೇಳುತ್ತೆ ಆಯುರ್ವೇದ. ಪ್ರತಿ ಸತಿ ಏನು ಋತು ಬದಲಾವಣೆ ಆಗುತ್ತಲ್ವಾ, ಋತು ಬದಲಾವಣೆ ಆಗುವಾಗ ನಿಮ್ಮ ದೇಹದ ಇಮ್ಯುನಿಟಿ ಡೌನ್ ಆಗುತ್ತೆ ಋತು ಸಂಧಿ ಕಾಲದಲ್ಲಿ. ಆ ಋತು ಸಂಧಿ ಕಾಲದಲ್ಲಿ ನಿಮ್ಮ ದೇಹದ ಇಮ್ಯುನಿಟಿ ಏನು ಡೌನ್ ಆಗಿರುತ್ತೆ, ಆ ಹೊರಗಡೆ ಆಗೋ ಬದಲಾವಣೆಯನ್ನು ತಾನು ಬದಲು ಮಾಡ್ಕೊಳ್ಳೋಕ್ಕೆ ಈ ಚಿಕಿತ್ಸೆ ಅನ್ನೋದು ಸಹಾಯ ಮಾಡುತ್ತೆ. ಹಾಗಾಗಿ ಆರೋಗ್ಯವಂತರು ಕೂಡ ಪ್ರತಿ ಋತು ಬದಲಾಗುವಾಗ, ಈಗ ಮಳೆ ಮುಗಿದು ಚಳಿ ಶುರುವಾಗುವಾಗ ವಿರೇಚನ ತಗೋಬಹುದು, ಚಳಿ ಮುಗಿದು ಬೇಸಿಗೆ ಶುರುವಾಗುವಾಗ ವಮನ ಚಿಕಿತ್ಸೆ ತಗೋಬಹುದು, ಹಾಗೆ ಬೇಸಿಗೆ ಮುಗಿದು ಈಗ ಮಳೆಗಾಲ ಸ್ಟಾರ್ಟ್ ಆಗುವಾಗ ಬಸ್ತಿ ಚಿಕಿತ್ಸೆ ತಗೋಬಹುದು. ಈ ರೀತಿಯಾಗಿ ಋತು ಶೋಧನ ಅಂತ ಹೇಳಿದ್ದಾರೆ. ಇದು ಯಾರಿಗೋಸ್ಕರ? ಆರೋಗ್ಯವಂತರಿಗೆ. ಆರೋಗ್ಯವಂತರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ. ಈಗ ನಾನು ಅದೇ ಅಂದಲ್ಲ, ಈಗ ಇದೊಂದು ಗ್ಲಾಸಲ್ಲಿ ನೀರು ತುಂಬ್ತಿದೆ ಅಂದರೆ ನೀರು ಇಲ್ಲಿ ತನಕ ಬರೋ ತನಕನೂ ಒಳಗೆ ಕಾಣಲ್ಲ ಎಷ್ಟು ತುಂಬಿದೆ ಅಂತ. ಹಾಗೆ ನಮ್ಮ ರೋಗಗಳ ತೀವ್ರತೆ ಕೂಡ, ರೋಗಗಳು ಒಳಗಡೆಯಿಂದ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಈಗ ನಾವು ಆಹಾರದಲ್ಲಿ ಮಾಡೋ ತಪ್ಪುಗಳಿಂದ, ದಿನಚರಿಯಲ್ಲಿ ಮಾಡೋ ತಪ್ಪುಗಳಿಂದ, ನಾವು ತಗೊಳ್ಳೋ ಸ್ಟ್ರೆಸ್ಸಿಂದ, ನಮ್ಮ ಜೆನೆಟಿಕಲ್ ಇಂಪ್ಯಾಕ್ಟ್ಗಳಿಂದ, ನಾವು ಕೆಲಸ ಕಾರ್ಯದಲ್ಲಿ ನಾವು ತಗೊಳ್ಳೋ ಒತ್ತಡಗಳಿಂದ, ಇದೆಲ್ಲ ಕಾರಣದಿಂದ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಹೋಗ್ತಿರುತ್ತೆ. ಸೊ ಋತು ಶೋಧನ ಅಂತ ನೀವು ಆರೋಗ್ಯವಾಗಿದ್ದಾಗಲೇ ತಗೊಂಡ್ರೆ ಏನಾಗುತ್ತೆ, ಈ ಗ್ಲಾಸ್ ಅವಾಗ ಖಾಲಿ ಆಗುತ್ತೆ. ಆಗ ಈ ರೋಗ ಅನ್ನೋದು ಯಾವಾಗ ಮ್ಯಾನಿಫೆಸ್ಟ್ ಆಗುತ್ತೆ? ಇದು ತುಂಬಿದ ಮೇಲೆ, ಇದು ತುಂಬಿ ಹೊರ ಚೆಲ್ಲಲಿಕ್ಕೆ ಶುರು ಆದಮೇಲೆ ನಮ್ಮಲ್ಲಿ ರೋಗ ಅಂತ ಕಾಣಿಸ್ಕೊಳ್ಳುತ್ತೆ. ಬಟ್ ನೀವು ಋತುಶೋಧನವನ್ನು ತಗೊಂಡ್ರೆ ಆಯಾ ಋತು ಬದಲಾಗುವಾಗ ಇದೊಂದ್ಸಲ ಖಾಲಿ ಮಾಡಿಟ್ಟಂಗೆ, ಸೊ ಮತ್ತೆ ತುಂಬೋದಕ್ಕೆ ಟೈಮ್ ಆಗುತ್ತೆ. ಸೊ ನೀವು ತುಂಬ ದೀರ್ಘಕಾಲ ಒಳ್ಳೆ ಆಯಸ್ಸನ್ನು ಮತ್ತು ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಎರಡನೇದು ಹೇಳಿರೋವಂಥದ್ದು ಯಾರಿಗೆ? ರೋಗಿಗಳಿಗೆ. ರೋಗಿಗಳಿಗೆ ಹೇಗೆ ಹೇಳಿದ್ದಾರೆ ಅಂತಂದರೆ, ಆ ಚಿಕಿತ್ಸೆಗೆ ಅನುಸಾರವಾಗಿ ನಾವೀಗ ಉದಾಹರಣೆಗೆ ಒಂದು ಚರ್ಮ ರೋಗದ ರೋಗಿಯನ್ನು ತಗೊಂಡ್ರೆ, ಅಥವಾ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ತಗೊಂಡ್ರೆ, ಅಥವಾ ಯಾವುದೇ ಆಟೋ ಇಮ್ಯೂನ್ ಕಂಡೀಷನ್ ಅಂತ ತಗೊಂಡ್ರೆ, ಇಲ್ಲ ಸಿವಿಯರ್ ಅಸಿಡಿಟಿ ಇದೆ, ಡಿಸ್ಕಂಫರ್ಟ್ ಇದೆ ಅಂತ ಯಾವುದೇ ಈ ಸಮಸ್ಯೆಗಳನ್ನು ತಗೊಂಡ್ರೆ ಆ ಸಮಸ್ಯೆಗೆ ಅನುಗುಣವಾಗಿ ತಕ್ಷಣ ತಗೊಳ್ಳಿಕ್ಕೆ ಹೇಳಿದ್ದಾರೆ. ಅಂದರೆ ದೋಷಗಳು ಪಕ್ವಾವಸ್ಥೆಯಲ್ಲಿ ಇರುತ್ತೆ, ರೋಗ ತುಂಬ ಉಲ್ಬಣ ಆಗಿ ನಿಮಗೆ ಸಿಂಪ್ಟಮ್ಸ್ ಕಾಣಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಇದು ತುಂಬಿ ಓವರ್ಫ್ಲೋ ಆಗ್ತಿರುತ್ತೆ. ನಿಮಗೆ ಸಿಂಪ್ಟಮ್ಸ್ ಶುರುವಾಗಿದೆ ಅಂತಂದರೆ, ಈಗ ಹುಳಿ ತೇಗು, ಕಹಿ ತೇಗು, ಎದೆ ಉರಿ, ಹೊಟ್ಟೆ ಉರಿ ಸಿಂಪ್ಟಮ್ ಅಂದರೆ ಇದಿಷ್ಟು ಇದ್ದ ನಿಮಗೆ ಗೊತ್ತಾಗಲ್ಲ. ಇಲ್ಲಿ ಓವರ್ಫ್ಲೋ ಆಗಕ್ಕೆ ಬಂದಾಗ ಅದಕ್ಕೊಂದು ಡಯಾಗ್ನೋಸಿಸ್ ಅಂತ ಸಿಗತ್ತೆ. ಅಥವಾ ಈಗ ಚರ್ಮದಲ್ಲೆಲ್ಲ ಗಾಯಗಳಾಗೋದು, ಸಮಸ್ಯೆಗಳು ಬರೋದು, ಅದೆಲ್ಲ ಅನ್ನೋದು ಓವರ್ಫ್ಲೋ ಆಗಿತ್ತಾ ಇದೆ ಆಲ್ರೆಡಿ ಅಂತ. ಇಂಥ ಕಂಡೀಷನ್ಸಲ್ಲಿ ಯಾವ್ದು ಬೆಸ್ಟ್ ಆಗುತ್ತೆ? ಫಸ್ಟ್ ಒಮ್ಮೆ ಖಾಲಿ ಮಾಡ್ಕೊಬಿಡ್ಬೇಕು. ಖಾಲಿ ಮಾಡಿ ಆಮೇಲೆ ಏನೇನು ಡ್ಯಾಮೇಜ್ ಇದೆಯಲ್ವಾ ಅದನ್ನೆಲ್ಲ ಸರಿಪಡಿಸೋವಂಥದ್ದು, ಅದನ್ನು ಹೀಲಿಂಗ್ ಮಾಡುವಂಥ ಕೆಲಸ. ಸೊ ರೋಗಿಗಳು ಅಂತ ಬಂದಾಗ ತಕ್ಷಣಕ್ಕೆ ಚಿಕಿತ್ಸೆ ಮಾಡಬೇಕು ಅಂತ, ಅಂದರೆ ವೇಟ್ ಮಾಡೋದು ಬೇಡ. ಈಗ ಈ ಸೀಸನ್, ಈ ಕೆಲವ್ರಿಗೆ ತಲೆಯಲ್ಲಿ ಅದಿರುತ್ತೆ, ಕೆಲವ್ರು ಕೇಳ್ತಾರೆ, ಮೇಡಮ್ ಈ ಸೀಸನಲ್ಲಿ ತಗೊಳ್ಳ, ಆ ಸೀಸನಲ್ಲಿ ತಗೊಳ್ಳ, ಯಾವ ಸೀಸನ್ ನನಗೆ ಬೆಸ್ಟು? ಇದು ಯಾವಾಗ ಸೂಕ್ತ ಪ್ರಶ್ನೆ ಅಂತಂದರೆ, ನಾನು ಆರೋಗ್ಯವಾಗಿದ್ದೀನಿ, ಯಾವ ಸೀಸನಲ್ಲಿ ಬಂದರೆ ಬೆಸ್ಟು? ಈಗ ನನ್ನ ಪ್ರಕೃತಿಗೆ ಈಗ ನಾನು ನೋಡಿ ಹೇಳ್ತೀನಿ, ಓಕೆ ಪಿತ್ತ ಪ್ರಕೃತಿ, ಪಿತ್ತ ಪ್ರಿಡಾಮಿನೆಂಟ್ ಇದ್ದ ಪ್ರಕೃತಿ, ನೀವು ಈ ಸೀಸನಲ್ಲಿ ಬನ್ನಿ ಬೆಸ್ಟ್, ಯಾಕಂದರೆ ಆರೋಗ್ಯವಾಗಿದ್ದೀರಾ, ಏನೂ ಸಿಂಪ್ಟಮ್ಸ್ ಇಲ್ಲ, ಋತು ಶೋಧನ ಮಾಡೋಣ ಆವಾಗ ಅಂತ. ಒಬ್ಬ ವಾತ ಪ್ರಕೃತಿಯ ಪರ್ಸನಿಗೆ ಈ ಋತುವಿನಲ್ಲಿ ನಿಮಗೆ ಶೋಧನ ಮಾಡಿದರೆ ತುಂಬ ಬೆಸ್ಟ್ ಆಗುತ್ತೆ. ದೀಸ್ ಆರ್ ದ ಪ್ರೊಬ್ಯಾಬಿಲಿಟೀಸ್, ನಿಮಗೆ ಈ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರೋದ್ರಿಂದ ನಾವು ಈ ಸೀಸನಲ್ಲಿ ನಿಮಗೆ ಮಾಡೋಣ, ಅಲ್ಲಿ ತನಕ ಇಂತಿಂಥ ಔಷಧಿನೋ ಅಥವಾ ಈ ದಿನಚರಿಯ ಬದಲಾವಣೆ, ಈ ಆಹಾರ ಪದ್ಧತಿ ಬದಲಾವಣೆ ಸಾಕು, ಬೇರೆ ಏನೂ ಬೇಡ ಅಂತ. ಹೀಗೆ ರೋಗಿಗಳು ಅಂತ ಬಂದಾಗ ತಕ್ಷಣಕ್ಕೆ ಚಿಕಿತ್ಸೆಯನ್ನು ಕೊಡೋದು. ಇನ್ನು ಆಯಿತು, ಒಂದು ಚಿಕಿತ್ಸೆ ಆಯಿತು, ಆಮೇಲೆ ಯಾವಾಗ ನೆಕ್ಸ್ಟ್ ಚಿಕಿತ್ಸೆ ಯಾವಾಗ ತಗೋಬೇಕು, ಎಷ್ಟು ಗ್ಯಾಪ್ ಕೊಡಬೇಕು ಪಂಚಕರ್ಮದ ಒಂದು ಚಿಕಿತ್ಸೆ ನಂತರ ಇನ್ನೊಂದು ಚಿಕಿತ್ಸೆಗಂದರೆ, ಇಲ್ಲಿ ಇದು ಕೂಡ ರೋಗದ ಆಧಾರದ ಮೇಲೆ ಮತ್ತು ರೋಗಿ ಬಲದ ಆಧಾರದ ಮೇಲೆ ನಿರ್ಣಯ ಆಗುತ್ತೆ. ಅಂದರೆ ಈಗ ರೋಗಿಗಳ ಲಕ್ಷಣ ಹೇಗೆ ಅಂತ ಬರುತ್ತೆ ಆಯುರ್ವೇದದಲ್ಲಿ, ಆಯಿತಾ. ಆಢ್ಯೋ ರೋಗಿ ಭಿಷಗ್ವಶ್ಯ ಜ್ಞಾಪಕ ಸತ್ವವಾನಪಿ ಅಂತ ಬರುತ್ತೆ. 4 ಲಕ್ಷಣಗಳು ರೋಗಿಯಲ್ಲಿ ಇರಬೇಕು. ಏನು? ಆಢ್ಯ ಅಂದರೆ ರೋಗವನ್ನು ಮತ್ತು ಆ ರೋಗಕ್ಕೆ ನೀಡುವ ಚಿಕಿತ್ಸೆಯನ್ನು ಸಹಿಸಿಕೊಳ್ಳುವ ಶಕ್ತಿ ಇರಬೇಕು. ಆಗ ಆಢ್ಯ ಇಲ್ಲ ಅಂತಂದರೆ ನಾವೇನು ಮಾಡಬೇಕು? ಮೊದಲು ಔಷಧಿಯನ್ನು ಕೊಟ್ಟು ಆ ವ್ಯಕ್ತಿಯನ್ನು ಆಢ್ಯ ಮಾಡಬೇಕು. ಚಿಕಿತ್ಸೆಯನ್ನು ತಗೊಳ್ಳುವಷ್ಟು ಮೊದಲು ಗಟ್ಟಿ ಮಾಡಿಕೊಳ್ಬೇಕು, ಆಮೇಲೆ ಆ ಚಿಕಿತ್ಸೆಯನ್ನು ಕೊಡಬೇಕು. ಗೊತ್ತಾಯ್ತಾ? ಸೊ ಅದು ಆಢ್ಯ. ಆಮೇಲೆ ಭಿಷಗ್ವಶ್ಯ ಅಂತಂದ್ರೆ ಏನು? ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನ ಕಣ್ಣು ಮುಚ್ಚಿ ಕೇಳಾಗಿರಬೇಕು. ಗೊತ್ತಾಯ್ತಾ? ಡಾಕ್ಟ್ರು ಹೇಳೋದು ಹೇಳ್ತಾರೆ, ನಾವು ಮಾಡೋದು ಮಾಡ್ತೀನಿ ಅನ್ನೋರಿಗೆ ಚಿಕಿತ್ಸೆ ಕೊಡಬೇಡ ಅಂತ ಹೇಳುತ್ತೆ ಆಯುರ್ವೇದ. ಆ್ಯಕ್ಚುಲಿ
ಹಾಂ, ಈಗ ನಿಮಗೆ ಸೈನ್ಸಲ್ಲೆಲ್ಲ ಕೇಳಿರ್ಬೋದು, ಡಾಕ್ಟರ್ ಕರ್ತವ್ಯ, ನಾವು ರೋಗಿಗಳು, ನೀವು ನಮಗೆ ಟ್ರೀಟ್ ಮಾಡಲೇಬೇಕು. ಆಯುರ್ವೇದ ಹಂಗೆ ಹೇಳಲ್ಲ, ಖಂಡಿತ ಹೇಳಲ್ಲ. ಯಾರು ನಿನ್ನ ಮಾತನ್ನು ಕೇಳಲ್ಲ, ನಿನ್ನ ಹಿಂದೆ ಒಂದು ನಿನ್ನ ಮುಂದೆ ಒಂದು ಅಂಥವ್ರು ಮಾಡ್ತಾರೆ, ಅವರಿಂದ ನಿನಗೆ ಯಶೋಹಾನಿ, ಅರ್ಥಹಾನಿ, ಮಾನಹಾನಿ ಆಗತ್ತೆ. ಚಿಕಿತ್ಸೆ ಕೊಡಲೇಬೇಡ ಅಂಥವ್ರಿಗೆ ಅನ್ನತ್ತೆ ಆಯುರ್ವೇದ. ನಮ್ಮ ಶಾಸ್ತ್ರಗಳೇ ಹೇಳಿರುವಂಥದ್ದು. ಯಾರು ವಿಷಗ್ವಶ್ಯ ಅಲ್ಲನೋ, ವೈದ್ಯ ವಿಷಗ್ವಶ್ಯ ಅಂತಂದರೆ ವೈದ್ಯನು ಹೇಳಿದ್ದಕ್ಕೆ ಸಂಪೂರ್ಣ ಶರಣಾಗತಿಯನ್ನು ಕೊಡುವವನು, ಅಂಥವನು ಮಾತ್ರ ಚಿಕಿತ್ಸೆಗೆ ಯೋಗ್ಯ. ಯಾರು ನಮ್ಮ ಹತ್ರ ಹ್ಞೂ ಹ್ಞೂ ಅನ್ನೋದು, ನಮ್ಮ ಹಿಂದ್ಗಡೆ ಮತ್ತೊಂದು ಮಾಡೋದು, ಅದು ಕೊಡಿ ಇದು ಕೊಡಿ, ಡಾಕ್ಟ್ರಿಗೆ ಹೇಳ್ಬೇಡಿ ಅನ್ನೋರು ಇದ್ದೀರಲ್ಲ, ನೀವೆಲ್ಲ ಚಿಕಿತ್ಸೆಗೆ ಬರಬೇಡಿ. ಅಲ್ಲ, ಸೀರಿಯಸ್ಲಿ ನಾನು ಹೇಳೋದು. ಅಂದರೆ ಇದು ಏನು ಆಟ ಆಡಕ್ಕೆ ಬಂದಿದ್ದೀರಾ? ನಿಮ್ಮ ಹಣ ವೇಸ್ಟು, ನಮ್ಮ ಔಷಧಿಗಳು ವೇಸ್ಟ್. ನಿಮ್ಮ ಹಣನಾದರೂ ಮತ್ತೆ ಸಿಕ್ಬಿಡ್ಬೋದು, ನಮ್ಮ ಔಷಧಿ ಮತ್ತೆ ಸಿಗೋದಿಲ್ಲ. ನೀವು ಎನಿವೇ ನಿಮಗೆ ಕಂಫರ್ಟೇ ಬೇಕು ಅಂತಂದರೆ, ನಿಮಗೆ ಬಾಯಿ ರುಚಿನೇ ಮುಖ್ಯ ಅಂದರೆ ಚಿಕಿತ್ಸೆಗೆ ಯಾಕೆ ಬರ್ತೀರಾ? ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇದ್ಬಿಡ್ಬೇಕು. ಇಲ್ಲಿ ಬಂದು ನನ್ನ ಎದುರು ಆರೋಗ್ಯ 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 ಅನ್ನೋದು ಪಕ್ಕಾ ನಾಟಕ. ಅದೆಲ್ಲ ಬೇಕೇ ಆಗಿಲ್ಲ ನಿಮಗೆ. ಆರೋಗ್ಯ ನಿಮಗೆ ಬೇಕಾಗಿರೋದು ಕಂಫರ್ಟು ಅಷ್ಟೇ. ರೋಗ ಇದೆ ಅನ್ನೋ ಸಿಂಪತಿ, ಅದು ಎರಡೇ ನಿಮಗೆ ಬೇಕಾಗಿರೋದು. ನಿಮಗೆ ಆರೋಗ್ಯ ಬೇಕಾಗಿಲ್ಲ. ನನ್ನ ಎದುರು ಬಂದು ಏನಾದರೂ ಹೇಳಿ ಮೇಡಮ್ ನಾನು ತಿಂತೀನಿ ಅನ್ನೋದು, ಅಲ್ಲಿ ಹೋಗ್ಬಿಟ್ಟು ಅದು ಕೊಡಿ ಇದು ಕೊಡಿ, ಹಂಗೆ ಬೇಕು ಹಿಂಗೆ ಬೇಕು, ಇದು ತಿನ್ನೋಕ್ಕಾಗಲ್ಲ ಅದು ತಿನ್ನೋಕ್ಕಾಗಲ್ಲ. ಅಂದರೆ ನಿಮ್ಮ ಇಂದ್ರಿಯ ವಿಷಯಗಳ ಮೇಲೆ ನೀವು ಕಂಟ್ರೋಲ್ ಇಟ್ಕೊಂಡಿಲ್ಲ ಅಂತಂದರೆ ಆರೋಗ್ಯ ಎಲ್ಲಿಂದ ಸಿಗತ್ತೆ? ಅದಕ್ಕಿಂತ ಆರಾಮಾಗಿ ಇಂದ್ರಿಯ ವಿಷಯಗಳನ್ನ ಅನುಭವಿಸ್ಬಿಡಿ, ಖುಷಿಯಿಂದ ಇದ್ಬಿಡಿ. ಅಟ್ಲೀಸ್ಟ್ ಲೈಫಲ್ಲಿ ಖುಷಿಯಿಂದ ಆದರೂ ಇರೋಕ್ಕಾಗತ್ತೆ. ರೋಗ ಆಮೇಲೆ ನೋಡ್ಕೊಳ್ಳೋಣ, ಅದು ಆಗಲ್ಲ. ಈ ಕಡೆ ರೋಗ ಬೇಕು ಆರೋಗ್ಯ ಬೇಕು ಅನ್ನೋದು, ಆ ಕಡೆ ಹೋಗಿ ಪ್ಲೇಟ್ ಮುಂದೆ ಹೋದ ತಕ್ಷಣ ಮೂಡ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಬಾರ್ದು. ಸೊ ಅಂಥವರೆಲ್ಲ ವಿಷಯವಶ್ಯರಲ್ಲ, ಅಂಥವ್ರು ಚಿಕಿತ್ಸೆಗೆ ಸೂಕ್ತವೇ ಅಲ್ಲ. ಆಯುರ್ವೇದ ಶಾಸ್ತ್ರದ ಪ್ರಕಾರ ಅಂಥವ್ರನ್ನ ತಕ್ಷಣಕ್ಕೆ ತಿರಸ್ಕರಿಸಿ ಬಿಡಬೇಕು. ಅಂಥವ್ರಿಗೆ ಆದ್ರೂ ಅಯ್ಯೋ ಪಾಪ ಅಂತ ನಾನು ಟ್ರೀಟ್ಮೆಂಟ್ ಕೊಟ್ಟರೆ ಅಂಥವರಿಂದ ವೈದ್ಯನಿಗೆ ಯಶೋಹಾನಿ, ಅರ್ಥಹಾನಿ, ಮಾನಹಾನಿ ಮೂರೂ ಆಗತ್ತೆ ಅಂತ ನಮಗೆ ಆಚಾರ್ಯರು ಹೇಳಿರುವಂಥದ್ದು. ಸೊ ಆಡ್ಯೋ ರೋಗಿ ವಿಷಗ್ವಶ್ಯ ಜ್ಞಾಪಕ. ಮೂರನೇದು ಜ್ಞಾಪಕಾವಸ್ಥೆ. ಜ್ಞಾಪಕ ಅನ್ನುವಂಥದ್ದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಈಗ ಏನೋ ಒಂದು ಹೇಳಿರ್ತೀವಿ ನೋಡಿ, ಇದನ್ನು ಈ ಥರ ಮಾಡಬೇಕು, ಇದನ್ನು ಹೀಗೆ ತೊಗೋಬೇಕು, ಮತ್ತೊಂದಿನ ಥರ ಮಾಡಬೇಕು, ಈ ಥರ ಹೇಳಿರ್ತೀವಿ. ಸೊ ಅದನ್ನು ನೆನಪಲ್ಲಿಟ್ಟು ಆ ಔಷಧಿ ತೊಗೊಳ್ಳುವಷ್ಟಾದರೂ ಅವರಿಗೆ ಜ್ಞಾಪಕ ಶಕ್ತಿ ಇರಬೇಕು. ಅಥವಾ ಅವ್ರ ಜೊತೆ ಯಾರು ಇರ್ತಾರೆ ಅವ್ರಿಗಾದರೂ ಅಷ್ಟು ಜ್ಞಾಪಕ ಶಕ್ತಿ ಇರಬೇಕು. ಈಗ ಔಷಧಿಯನ್ನು ಈ ಸಮಯಕ್ಕೆ ಸರಿಯಾಗಿ ಕೊಡುವಂಥದ್ದು, ಯಾವುದು ಬಿಸಿಯಾಗಿ ಯಾವುದು ತಣ್ಣಗಾಗಿ, ಅಥವಾ ಯಾವ್ಯಾವ ಈಗ ಎಣ್ಣೆ ಹಚ್ಕೊಳ್ಳೋದು, ಯಾವಾಗ ಎಣ್ಣೆ ಹಚ್ಕೊಳ್ಳೋದು, ಪ್ರತಿನಿತ್ಯ ಒಂದಿಷ್ಟು ಪಾಲನೆ ಮಾಡೋದಿರತ್ತಲ್ಲ, ಅದು ನೆನಪಲ್ಲಿ ಇಟ್ಕೊಳ್ಳುವಂಥ ವ್ಯಕ್ತಿ ಆಗಿರಬೇಕು. ಆ ವ್ಯಕ್ತಿಯಲ್ಲಿ ಆ ಗುಣ ಇಲ್ಲ ಅಂತಂದರೆ ಔಷಧಿಯನ್ನು ಕೊಟ್ಟು ಅದನ್ನ ತರಿಸ್ಕೋಬೇಕು. ಆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ಕೊಂಡು ವ್ಯಕ್ತಿ ಇನ್ನೂ ನಾನು ಹೇಳಿದ್ದು ಕೇಳ್ತಾರೆ, ಇವರಿಗೆ ಇನ್ನೂ ನಾನು ಟ್ರೀಟ್ಮೆಂಟ್ ಕೊಡಬಹುದು ಅಂತ ಧೈರ್ಯ ಬಂದ ಮೇಲೆ ಅವರಿಗೆ ಚಿಕಿತ್ಸೆಯನ್ನು ಕೊಡು ಅಂತ ಆಯುರ್ವೇದ ಹೇಳುತ್ತೆ. ಆಮೇಲೆ ಸತ್ವವಾನ್. ಸತ್ವ ಇದು ನಿಮ್ಗೆ ಯಾವಾಗಲೂ ನಾನು ಹೇಳ್ತಿರ್ತೀನಿ. ಸತ್ವ ಅಂತಂದ್ರೇನು? ನಿಮ್ಮ ದೇಹದಲ್ಲಿ ಸತ್ವ, ರಜ, ತಮ ಅನ್ನುವಂಥ 3 ಮಾನಸಿಕ ಭಾವಗಳು ಬರುತ್ತೆ. ಹೇಗೆ ವಾತ, ಪಿತ್ತ, ಕಫ ಅಂತ ಇರ್ತದೋ ಅದೇ ಥರ ಸತ್ವ, ರಜ ಮತ್ತು ತಮ ಅನ್ನುವಂಥದ್ದು ಮಾನಸಿಕ ದೋಷಗಳು. ಆಯಿತಾ? ನಿಮ್ಮ ಮನಸ್ಸಿನ ಭಾವಗಳು ಇದು. ಇಲ್ಲಿ ಯಾರಲ್ಲಿ ತಮೋ ಪ್ರಧಾನ ಇದೆ ಅಂಥವರಿಗೆ ಚಿಕಿತ್ಸೆ ಕೊಡಬೇಡ. ಯಾರಲ್ಲಿ ರಜೋ ಪ್ರವೃತ್ತಿ ಜಾಸ್ತಿ ಇದೆ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಡ. ಯಾರಲ್ಲಿ ಸತ್ವ ಪ್ರಧಾನವಾಗಿದ್ದಾರೆ, ಸತ್ವಯುತವಾಗಿದ್ದಾರೆ, ಪಾಸಿಟಿವ್ ಆಗಿದ್ದಾರೆ ಅಂಥವರಿಗೆ ಮಾತ್ರ ಚಿಕಿತ್ಸೆಯನ್ನು ಕೊಡುವಂಥ ಶಾಸ್ತ್ರ ಹೇಳುವಂಥದ್ದು. ಈ ಪಂಚಕರ್ಮ ಚಿಕಿತ್ಸೆ ಆದರೂ ಅಷ್ಟೇ. ಇದನ್ನು ತಗೊಳ್ಳುವಾಗ ನಿಮ್ಮಲ್ಲಿ ಸತ್ವ ಪ್ರಧಾನವಾಗಿರಬೇಕು. ಹೇಗೆ ಗೊತ್ತಾಗುತ್ತೆ? ಈಗ ಎಲ್ಲದರಲ್ಲಿ ಒಬಿಡಿಯಂಟಾಗಿ ಕೇಳೋದು, ಜೊತೆಗೆ ಎಲ್ಲದಿಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ನಾನು ಮಾಡ್ತೀನಿ, ನಂಗೆ ಒಳ್ಳೇದಾಗತ್ತೆ ಅನ್ನುವಂತಹ ಮನಸ್ಥಿತಿಯಲ್ಲಿ ತಗೊಳ್ಳೋದು ಸಾತ್ವಿಕ ಭಾವ. ರಾಜಸಿಕ ಭಾವ ಅಂದರೆ ಎಲ್ಲದಕ್ಕೂ ಸಿಟ್ಟು ಬರೋದು. ಏನು ಹಂಗಂದ್ರೇನು, ಏನ್ರಿ ಹಿಂಗಂತೀರಾ, ದುಡ್ಡು ಕೊಡಲ್ವಾ, ನಿಮಗೆ ದುಡ್ಡು ಕೊಡಲ್ವಾ, ಬಿಟ್ಟು ಬಿದ್ದಿದ್ದೀವಾ, ಈ ಮಾತುಗಳೆಲ್ಲ ರಾಜಸಿಕ ಪ್ರವೃತ್ತಿಯವರ ಮಾತು. ಅಂಥವ್ರನ್ನು ತಕ್ಷಣದಲ್ಲಿ ತಿರಸ್ಕರಿಸಬೇಕು. ಯಾಕಂತಂದರೆ ಇಲ್ಲಿ ದುಡ್ಡು ಎಷ್ಟೇ ಕೊಡಿ ನೀವು, ಯಾಕೆ ಕೊಳ್ತು ಹೋಗುವಷ್ಟು ದುಡ್ಡನ್ನು ತಂದು ಕೊಡಿ, ಆರೋಗ್ಯ ಹುಡುಕಿ ಕೊಡಿ, ನನಗೆ ನಾನು ಕೊಡ್ತೀನಿ ನಿಮ್ಮ ಹಣನ. ನೀವು ನೀಡುವ ಮಾತುಗಳು ಒಂದೊಂದು ಇದೆಯಲ್ಲ, ಅದು ನಿಮ್ಮ ಪ್ರವೃತ್ತಿಯನ್ನು ಹೇಳುತ್ತೆ, ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ. ನಿಮ್ಮ ಮಾತುಗಳು ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ. ನೀವು ಆಮೇಲೆ ಏನೇ ಹೇಳಿ, ಅದು ಆ ಮೂಮೆಂಟಲ್ಲಿ ಹೇಳಿದೆ, ಈ ಮೂಮೆಂಟಲ್ಲಿ ಹೇಳಿದ್ನಲ್ಲ, ನಿಮಗೆ ಮಾವಿನ ಹಣ್ಣಿನೊಳಗಿಂದ ರಸ ಹಿಂಡಿದ್ರೆ ಏನು ಬರುತ್ತೆ? ಹುಣಸೆ ರಸ ಬರುತ್ತಾ? ವಾಟರ್ ಮೆಲನ್ ಜ್ಯೂಸ್ ಬರುತ್ತಾ ಮಾವಿನ ಹಣ್ಣು ಒಳಗಿಂದ? ಸನ್ನಿವೇಶ ಏನೇ ಇರಲಿ, ನಿಮ್ಮ ಒಳಗಿಂದ ಬರುವಂತಹ ಮಾತುಗಳು ನಿಮ್ಮ ವ್ಯಕ್ತಿತ್ವದ ಕನ್ನಡಿಯಾಗಿರುತ್ತೆ. ಸೊ ಆ ರಾಜಸಿಕ ಭಾವ ಇರುವಂಥದ್ದು ನಿಮ್ಮ ದೇಹದಲ್ಲಿ ಚಿಕಿತ್ಸೆಗೆ ಒಂದು ದೊಡ್ಡ ಅಡ್ಡಗಟ್ಟಿರೋ ಬೇಲಿ ಥರದಲ್ಲಿ.
ನಿಮ್ಮೊಳಗಿನ ನಿಮ್ಮ ಭಾವವೇ ನಿಮಗೆ ಆರೋಗ್ಯ ಸಿಗದೆ ಇರೋ ಹಾಗೆ ಮಾಡ್ತಿರುತ್ತೆ. ಹೌದು, ಖಂಡಿತವಾಗಿ ಆಗೋದಿಲ್ಲ. ಹಾಗಾಗಿ ನಿಮ್ಮೊಳಗಿನ ಸತ್ವವನ್ನು ನೀವು ಹೆಚ್ಚಿಸ್ಕೋಬೇಕು. ಈಗ ನಿಮ್ಗಿಲ್ಲಿ ಸತ್ವಾವಜಯ ಚಿಕಿತ್ಸೆ ಹೇಳುವಂಥದ್ದು, ಜಪ ಮಾಡಿ, ಭಜನೆಗೆ ಬನ್ನಿ, ಗೋಶಾಲೆಯಲ್ಲಿ ಸಮಯವನ್ನು ಕಳೀರಿ, ಸುಮ್ಮನೆ ಗಾಸಿಪಿಂಗ್ ಮಾಡಬೇಡಿ. ಇದನ್ನೆಲ್ಲ ಹೇಳೋದು ಯಾಕೆ? ನಿಮ್ಮೊಳಗಿನ ಸತ್ವ ಹೆಚ್ಚಾಗಲಿ. ಯಾಕಂತಂದರೆ ಈಗ ನೋಡಿ, ಪದೇ ಪದೇ ನಿಮ್ಮದೇ ಗೋಳನ್ನು ಹೇಳ್ಕೊತಿರೋದು, ಅವ್ರ ಕಷ್ಟ ಇವ್ರ ಕಷ್ಟ ಕೇಳ್ಕೊಂಡು ಅಯ್ಯೋ ಪಾಪ ಅನ್ನೋದು, ಅಥವಾ ನಿಮ್ಮ ಹಳೆ ನೋವುಗಳನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕೋದು, ಇದೆಲ್ಲ ತಾಮಸಿಕ ಮನೋಭಾವ, ತಮೋಗುಣ. ಇದೆಲ್ಲ ಅಂದರೆ ಅಜ್ಞಾನದಲ್ಲಿ ಅದೇ ಕೊರಗಲ್ಲಿ. ಈಗ ನೋಡಿ, ಈ ನಿಜವಾಗಿ ಈ ದೇಹ ಬಾಡಿಗೆ ಮನೆ, ಈ ಎಲ್ಲ ಸಂಬಂಧಗಳು ತಾತ್ಕಾಲಿಕ, ಒಂದಿನ ಎಲ್ಲರೂ ಬಿಟ್ಟು ಹೋಗಲೇಬೇಕು, ಇದು ಪರಮ ಸತ್ಯ. ಅದು ಗೊತ್ತಿದ್ದು ನಾವು ಈ ಸಂಬಂಧಗಳ ಜಾಲದಲ್ಲಿ ಕಳೆದು ಹೋಗಿರ್ತೀವಲ್ವಾ. ಅಂದರೆ ಅದೆಲ್ಲ ಮಾಯೆ ಅಂತ ಗೊತ್ತಿದ್ರೂ ನಾವು ಅದರಲ್ಲಿ ಕಳೆದು ಹೋಗ್ಬಿಡ್ತೀವಿ. ಸೊ ಈ ಥರ ಕಳೆದು ಹೋಗುವಂಥ ಪ್ರವೃತ್ತಿ ಏನಿದೆ, ಇದು ತಾಮಸಿಕ ಪ್ರವೃತ್ತಿ. ಸೊ ತಾಮಸಿಕ ಪ್ರವೃತ್ತಿ ಹಾಗೂ ರಾಜಸಿಕ ಪ್ರವೃತ್ತಿ ಏನಿದೆ, ಅದು ನಮ್ಮಲ್ಲಿ ಇರೋ ತನಕ ಚಿಕಿತ್ಸೆಯಲ್ಲಿ ಸಕ್ಸಸ್ ಕೊಡುವಂಥದ್ದು ಕಷ್ಟ. ಹಾಗಾಗಿ ಅಂಥ ಕಷ್ಟ ಇದ್ದದ್ದನ್ನು ನೀವು ಟ್ರೀಟ್ ಮಾಡಿದರೆ ವೈದ್ಯರಿಗೆ ಹೆಸರು ಹಾಳಾಗತ್ತೆ. ಸೊ ಇದನ್ನು ಈಗ ಆಢ್ಯೋ ರೋಗಿ ವಿಷಗ್ವಶ್ಯ ಜ್ಞಾಪಕ ಸತ್ವವಾನಪಿ, ಈ 4 ಗುಣಗಳನ್ನು ನೋಡಿ, ಈ 4 ಗುಣ ಇದ್ದವರಲ್ಲಿ ಟ್ರೀಟ್ ಮಾಡಿದರೆ ರೋಗ ಎಂಥದ್ದೇ ಕಠಿಣ ಇರಲಿ ಆರೋಗ್ಯ ಸಿಗತ್ತೆ. ಎಂಥದ್ದೇ ಕಠಿಣ ರೋಗ ಇರಲಿ, ವೈದ್ಯನಿಗೂ ಒಂದಿಷ್ಟು ಲಕ್ಷಣಗಳು ಹೇಳಿದ್ದಾರೆ. ವೈದ್ಯನಲ್ಲಿ ಆ ಎಲ್ಲ ಲಕ್ಷಣಗಳಿದ್ದರೆ, ಹಾಗೆ ರೋಗಿಯಲ್ಲಿ ಆ ಎಲ್ಲ ಲಕ್ಷಣಗಳಿದ್ದರೆ ಎಂಥ ಕಠಿಣ ರೋಗ ಆದರೂ ಗುಣ ಆಗುತ್ತೆ. ಸೊ ಪಂಚಕರ್ಮದಲ್ಲಿ ಇದು ರೋಗಿಯ ಬಗ್ಗೆ ಹೇಳಿದ್ದು. ರೋಗಿಯಲ್ಲಿ ಇದಿಷ್ಟು ಬಲ ಬರುವ ತನಕ ನಾವು ವೇಟ್ ಮಾಡಿ, ಈ ಬಲ ಬಂದ ತಕ್ಷಣ ಕೊಡಬಹುದು ಚಿಕಿತ್ಸೆಯನ್ನು. ಹಾಗೆಯೇ ರೋಗ ಬಲ ಅಂತಂದ್ರೇನು? ಈಗ ಯಾವ ರೋಗ ನಿಮಗೆ ಬಂದಿದೆ, ಆ ರೋಗ ನಿಮಗೆ ಎಷ್ಟು ಆಳಕ್ಕೆ ಇದೆ ಅನ್ನುವಂಥದ್ದು ಏನಿದೆ ಅಲ್ವಾ, ಅದನ್ನು ನೋಡಿ ಕೂಡ ಚಿಕಿತ್ಸೆಯ ಫ್ರೀಕ್ವೆನ್ಸಿಯನ್ನು ಹೇಳ್ತಾರೆ. ಈಗ ಸೋರಿಯಾಸಿಸ್ ಅಂತಹ ಕಂಡೀಷನ್ಸಲ್ಲಿ, ಆಟೋ ಇಮ್ಯೂನ್ ಕಂಡೀಷನ್ಸಲ್ಲಿ ಪುನಃ ಶೋಧನ ಅಂತ ಹೇಳ್ತಿದ್ದಾರೆ. ಹೇಗೆ? ಪಕ್ಷೆ ಮಾಸೆ ತ್ರಿಮಾಸೆ ಷಣ್ಮಾಸೆ ಸಂವತ್ಸರೆ. ಪಕ್ಷ ಅಂದರೆ ಎಷ್ಟು ದಿವಸ? 15. ಪಕ್ಷ ಅಂದರೆ 15 ದಿವಸಕ್ಕೊಮ್ಮೆ. ಕೆಲವೊಂದಿಷ್ಟೆಲ್ಲ ಈಗ ನಿತ್ಯ ಶೋಧನ, ಸದ್ಯೋ ವಿರೇಚನ, ಸದ್ಯೋ ವಮನ, ಈ ಥರದ ಚಿಕಿತ್ಸೆಗಳು ಕೆಲವೊಂದು ರೋಗಗಳಲ್ಲಿ ಪಕ್ಷೆ 15 ದಿನಕ್ಕೊಮ್ಮೆ ಅವರಿಗೆ ಈ ಥೆರಪಿಯನ್ನು ಮಾಡಿಸಿ ಅಂತ ರೋಗಕ್ಕನುಸಾರವಾಗಿ ಉಲ್ಲೇಖ ಇದೆ. ಕೆಲವೊಂದಿಷ್ಟು ಮಾಸೆ ತಿಂಗಳ ಈಗ ವಿರೇಚನ ಆಯ್ತಾ, ಒಂದು ತಿಂಗಳಿಗೆ ಮತ್ತೆ ವಿರೇಚನ ಕೊಡಿ, ಮತ್ತೊಂದು ತಿಂಗಳಿಗೆ ಮತ್ತೆ ವಿರೇಚನ ಕೊಡಿ, ಮತ್ತೊಂದು ತಿಂಗಳಿಗೆ ಮತ್ತೆ ಕೊಡಿ. ಈ ರೀತಿಯಾಗಿ ಮಾಸೆ ಚಿಕಿತ್ಸೆಯನ್ನು ಕೊಡೋದು ಹೇಳಿದ್ದಾರೆ. ಹಾಸ್ಪಿಟಲಲ್ಲೇ ರೋಗ ಬಲ. ಅಂದರೆ ಆ ರೋಗದ ಇದಕ್ಕೆ ಆಯ್ತಾ, ಕೆಲವೊಂದು ರೋಗಕ್ಕೆ ಆ ಥರ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲೆಲ್ಲ ಮಾಡಬೇಕಾಗತ್ತೆ. ಆ್ಯಂಡ್ ಮಾಡಿದಾಗ ಕಡಿಮೆ ಕೂಡ ಆಗತ್ತೆ. ಹಾಗೆ ಕೆಲವೊಬ್ಬರಿಗೆ ತ್ರಿಮಾಸೆ 3 ಮಾಸ ಗ್ಯಾಪನ್ನು ಬಿಟ್ಟು, ಕೆಲವರಿಗೆ ಷಣ್ಮಾಸೆ 6 ತಿಂಗಳು ಗ್ಯಾಪು, ಕೆಲವರಿಗೆ ಸಂವತ್ಸರೆ. ಈವನ್ ನಾವು ಋತುಶೋಧನ ಈಗ ನಾರ್ಮಲ್ ಹೆಲ್ದಿ ಇಂಡಿವಿಜುವಲಿಗೂ ನಾವು ಹೇಳೋದು ವರ್ಷಕ್ಕೊಮ್ಮೆ ತಗೊಳ್ಳಿ ಸಾಕು. ಯಾಕಂದರೆ ಈಗ ಕ್ಲೈಮೇಟ್ ಚೇಂಜ್ ಆಗುವಾಗ ಎಲ್ಲ ಬರೋದಕ್ಕೆ ವರ್ಷಕ್ಕೆ 3 ಸತಿ ರಜೆ ಎಲ್ಲಿ ಸಿಗತ್ತೆ. ಅಟ್ಲೀಸ್ಟ್ ವರ್ಷಕ್ಕೆ 1 ಬಾರಿ ರಜೆಯನ್ನು ನಿಮಗೋಸ್ಕರ ತೆಗೆದಿಟ್ಟು ಅಲ್ಲಿ ನೀವು ಶೋಧನವನ್ನು ಮಾಡಿಸ್ಕೊಳ್ಳಿ, ಶುದ್ಧೀಕರಣವನ್ನು ಮಾಡ್ಕೊಳ್ಳಿ. ದೇಹ, ಮನಸ್ಸು, ನಿಮ್ಮ ಪಂಚಕೋಶಗಳು ಕ್ಲೆನ್ಸ್ ಆಗಬೇಕು. ಈಗಿಲ್ಲಿ ಪಂಚಕರ್ಮ ಅಂತ ಚಿಕಿತ್ಸೆ ಆಗುವಾಗ ಬರೀ ನಿಮ್ಮ ದೇಹಕ್ಕೆ ಎಣ್ಣೆ ಹಾಕಿ ಉಜ್ಜೋದಲ್ಲ, ಅಥವಾ ಬರೀ ನಿಮ್ಮ ಮನಸ್ಸು ಪಾಸಿಟಿವ್ ಅಷ್ಟೇ ಅಲ್ಲ. ಅದು ಸಾಕಾಗಲ್ಲ. ಯಾಕಂದರೆ ಅದೊಂಥರ ಕಟ್ಕೊಟ್ಟು ಬುತ್ತಿ ಇದ್ದಾಗ 2 ಸತಿ ಬರುತ್ತೆ. ಈಗ ಇಲ್ಲಿ ಕೂತ ಪಾಸಿಟಿವ್ ಇರ್ತೀರ, ಅಲ್ಲಿ ಹೊರಗೆ ಹೋದರೆ ಮತ್ತೆ ಅದೇ ಶುರು, ಅದೇ ರಾಜಸಿಕ ಪ್ರವೃತ್ತಿ, ಅದೇ ತಾಮಸಿಕ ಪ್ರವೃತ್ತಿ. ಏನು ಲಾಭ ಆಯಿತು? ಏನು ಲಾಭ ಆಗಲಿಲ್ಲ. ನಿಮ್ಮಲ್ಲಿ ಅದು ಒಳಗಿನಿಂದ ಬರಬೇಕು. ಇದು ಯಾರು ಹೇಳ್ಕೊಟ್ಟು ಬರೋದಲ್ಲ ಅಲ್ವಾ. ಈಗ ನೋಡಿ, ಈಗ ಒಂದು ತಿನ್ನಬೇಡಿ ಅಂದರೆ 1 ಸತಿ ಹೇಳ್ಬೋದು, 2 ಸತಿ ಹೇಳ್ಬೋದು, 3 ಸತಿ ಹೇಳ್ಬೋದು. ಮತ್ತು ಬೇಕು ಅಂದಾಗ ಏನು ಹೇಳೋದು? ಏನು ಬೇಕೋ ಎಲ್ಲ ತಿನ್ನಬೇಡಿ, ಖುಷಿಯಿಂದಿರಿ ಸಾಕು ಅಲ್ವಾ. ಯಾಕಂತಂದರೆ ಈಗ ಒಮ್ಮೆ ಇದು ಬೇಡ ಅಂತ ಅಂದಮೇಲೆ ಅದರ ಅರ್ಥ ಏನು? ಅದು ಬೇಡ. ಮತ್ತು ಬೇಕು ಅಂದಾಗ ನಾವೇನಂತೀವಿ? ಅಡ್ಡಿಲ್ಲ, ಏನು ಬೇಕೋ ಎಲ್ಲ ಕೊಟ್ಬಿಡಿ, ಆರಾಮಾಗಿರಲಿ, ಖುಷಿಯಿಂದಿರಲಿ, ಸಮಾಧಾನದಿರಲಿ. ಆದರೆ ಆಮೇಲೆ ಯಾಕೆ ನಂಗೆ ಆರಾಮಾಗಿಲ್ಲ ಅನ್ನೋ ಮಾತು ಕೇಳ್ತೀರಲ್ಲ, ಅದನ್ನು ಕೇಳದೇ ಇದ್ದರೆ ಆಯಿತು ಅಷ್ಟೇ ಅಲ್ವಾ. ಕಷ್ಟಪಡದೆ ಏನೂ ಸಿಗೋದಿಲ್ಲ. ಒಂದು ತೆನೆ ಭತ್ತ ಸಿಗೋದಿಲ್ಲ ನೀವು ಕಷ್ಟಪಡದೆ. ರೈತ ಅಯ್ಯೋ ಬಿಸಿಲಲ್ಲಿ ಹೋಗಿ ಇದು ಮಾಡಬೇಕಾ, ಎಂಥ ಸೆಕೆ ಮೇಡಮ್, ನಿಂತ್ಕೊಳ್ಳಿ ಬಿಸಿಲಲ್ಲಿ 1 ಗಂಟೆ, ಆಗಲ್ಲ ನಿಲ್ಲಕ್ಕೆ. ಹಾಗೆ ಅಂತ ರೈತ ಆಗಲ್ಲ ಮೇಡಮ್, ಬಿಸಿಲಲ್ಲಿ ನಿಲ್ಲಬೇಕು, ಗದ್ದೆ ಹೂಡಬೇಕು, ಬೀಜ ಹಾಕಬೇಕು, 1-2 ಕೆಲಸ ಸಾಧ್ಯ ಇಲ್ಲಪ್ಪ ಅಂತ ಮನೇಲಿ ಕೂತ್ಕೊಳ್ಳಿ, ಭತ್ತ ಬರಲಿ ನೋಡೋಣ, ಎಲ್ಲಿ ಬರುತ್ತೆ? ರೈತಂಗೂ ಇಲ್ಲ, ನಮಗೂ ಇಲ್ಲ ತಿನ್ನೋದಕ್ಕೆ. ಕಷ್ಟಪಡದೆ ಈ ಪ್ರಕೃತಿಯಲ್ಲಿ ಏನೂ ಸಿಗೋದಿಲ್ಲ. ಈ ಭೂಮಿ ಮೇಲೆ ನಾವೆಲ್ಲ ಜನ್ಮ ಎತ್ತಿ ಬಂದಿದ್ದೀವಿ ಅಂದಮೇಲೆ ನಮಗೆಲ್ಲ ಒಂದೊಂದಿಷ್ಟು ಪರ್ಪಸ್ ಇರುತ್ತೆ, ಒಂದೊಂದಿಷ್ಟು ಪಾಠಗಳನ್ನು ನಾವು ಕಲೀಲಿಕ್ಕೆ ಬಂದಿರೋದು. ನಿನ್ನೆ ತನಕ ಏನೇನು ತಪ್ಪು ಮಾಡಿರ್ಬೋದು, ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ.
ಬೇರೆಯವ್ರು ನಿಮ್ಗೆ ಎಷ್ಟೇ ನೋವು ಕೊಟ್ಟಿರ್ಬೋದು, ಅವರನ್ನೆಲ್ಲ ಕ್ಷಮಿಸಿ ಹೊಸ ಚಾಪ್ಟರ್ ಶುರು ಮಾಡಿ. ಇವತ್ತಿಂದ ನಾನು ಈ ಥರ ಇರ್ತೀನಿ, ನನ್ನ ಮೇಲೆ ನನಗೆ ಗೌರವ ಬರೋ ಹಾಗೆ ನಾನು ಬದುಕಬೇಕು. ಈ ಬೇರೆಯವ್ರಿಗೆ ಬರಬೇಕಂತಿಲ್ಲ. ಈಗ ನೋಡಿ, ನೀವು ನನ್ನ ದೃಷ್ಟಿಯಲ್ಲಿ ಒಳ್ಳೆಯವರಾಗಬೇಕಂತಿಲ್ಲ. ನಿಮ್ಮನ್ನೇ ನೀವು ಹಿಂತಿರುಗಿ ನೋಡಿದಾಗ, ಈಗ ಇನ್ನೊಂದು 10 ವರ್ಷದ ನಂತರ ನೀವು ನಿಮ್ಮ ಪಂಚಕರ್ಮ ಚಿಕಿತ್ಸೆಯನ್ನು ನೆನಪು ಮಾಡಿಕೊಂಡ್ರೆ, ನಿಮಗೆ ನೀವು ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ, ಎಷ್ಟು ಸಾತ್ವಿಕತೆಯಿಂದ ಈ ಚಿಕಿತ್ಸೆ ತೊಗೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೆ ಗೌರವ ಇದ್ದರೆ ಸಾಕು. ಆಗ ನಿಮಗೆ ರಿಗ್ರೆಟ್ ಇರಬಾರ್ದು. ಅವಾಗ ಹೋಗಿದ್ದೆ, ನಾನು ಏನು ಸರಿ ಮಾಡ್ಕೊಂಡಿಲ್ಲ, ಅವಾಗೇನೇನೋ ಆಗ ಹುಡುಗ ಬುದ್ಧಿ, ಆಗ ಸರಿ ನಾನು ಇದು ಮಾಡಿಕೊಂಡೇ ಇಲ್ಲ, ನಂಗೆ ಅದ್ರ ಸೀರಿಯಸ್ನೆಸ್ಸೇ ಅರ್ಥ ಆಗಲಿಲ್ಲ, ಇವತ್ತು ಸಫರ್ ಆಗ್ತಿದ್ದೀನಿ ಅನ್ನೋ ರಿಗ್ರೆಟ್ ಇರಬಾರದು. ಆ ರೀತಿ ನೀವಿದ್ರೆ ಸಾಕು. ಪ್ರತಿ ವಿಷಯದಲ್ಲೂ ನೀವು ನಿಮ್ಮ ಗಂಡ, ಹೆಂಡತಿ, ಮಕ್ಕಳು, ತಂದೆ ತಾಯಿಯರು ಅಥವಾ ಡಾಕ್ಟರ್ಸು ನಮ್ಮನ್ನು ಇಂಪ್ರೆಸ್ ಮಾಡೋ ಅಗತ್ಯವೇ ಇಲ್ಲ. ಯಾಕೆ ಹೇಳಿ? ನಾವೆಲ್ಲ ಜೀವನದಲ್ಲಿ ಇವತ್ತಿದ್ದೀವಿ, ನಾಳೆ ಇರೋದಿಲ್ಲ ಅಲ್ವಾ? ಆದರೆ ನಿಮಗೆ ನೀವು ಇಂಪ್ರೆಸ್ ಆಗೋ ಥರ ಇರಬೇಕು. ನಿಮ್ಮ ಬಗ್ಗೆ ನಿಮಗೆ ಪ್ರೀತಿ ಇರಬೇಕು, ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಬೇಕು. ಆ ರೀತಿಯಲ್ಲಿ ಇದ್ದಾಗ ಮಾತ್ರ ನಾವು ಆರೋಗ್ಯವನ್ನು ಸಂಪೂರ್ಣವಾಗಿ ಪಡ್ಕೊಳ್ಳೋಕ್ಕಾಗತ್ತೆ. ಸೊ ಪಂಚಕರ್ಮ ಯಾವಾಗ ತಗೋಬೇಕಂತಂದರೆ, 1 ಋತುಶೋಧನ, 2ನೇದು ರೋಗಕ್ಕೆ ತಕ್ಷಣದಲ್ಲಿ ಅಗತ್ಯ ಇದ್ದಾಗ, 3ನೇದು ಈ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಬಂದಾಗ. ಸೊ ಅದಕ್ಕನುಗುಣವಾಗಿ ಯಾವಾಗಲೂ ಯೂಶ್ವಲಿ ವೈದ್ಯರೇ ಡಿಸೈಡ್ ಮಾಡಿ ಕೊಡೋದು ಬೆಟರ್. ಅಂದರೆ ಪಂಚಕರ್ಮ ಅನ್ನುವಂಥದ್ದು ನನಗೆ ಮೂಡ್ ಬಂದಾಗ ನಾನು ಹೋಗ್ತೀನಿ ಅನ್ನೋದಕ್ಕೆ ಹಾಗೆ ನಡೆಯೋದಿಲ್ಲ. ಅದು ನಿಮ್ಮ ದೇಹ ಯಾವ ಲೆವೆಲಲ್ಲಿದೆ, ದೋಷಗಳು ಹೆಂಗಿದೆ ಅಂತ ವೈದ್ಯರು ನಿರ್ಧಾರ ಮಾಡಿ, ನಿಮಗೆ ಈ ಚಿಕಿತ್ಸೆ ಅಗತ್ಯ ಇದೆ, ಇಷ್ಟು ದಿನ ಬೇಕಾಗ್ಬೋದು ಅಂದಾಗ ಸಕ್ಸಸ್ ರೇಟ್ ಜಾಸ್ತಿ. ಈಗ ನಾವು ನಂಗೆ ಮನಸ್ಸಿಗೆ ಬಂದಾಗ ಹೋಗೋದಕ್ಕೆ ಇದೊಂದು ವೆಕೇಷನ್ ಅಲ್ವಾ? ನಾನು ಡಾಕ್ಟ್ರ್ ಹೇಳಬೇಕು, ಅದಕ್ಕನುಗುಣವಾಗಿ ನಾವು ಪಾಲನೆ ಮಾಡಬೇಕು, ಖಂಡಿತವಾಗಿ ಆರೋಗ್ಯ ಸಿಗತ್ತೆ. ಆರೋಗ್ಯ ಅನ್ನೋದು ರೆಡಿಮೇಡ್ ಪಾರ್ಸಲ್ ಅಲ್ಲ, ಇದು ನೀವು ಕುಕ್ ಮಾಡ್ಕೋಬೇಕು, ನೀವೇ ಅಡುಗೆ ಮಾಡಿ ಅನುಭವಿಸುವಂಥದ್ದು. ಅದಕ್ಕೆ ನಾವು ಸಹಾಯ ಮಾಡ್ತೀವಿ. ನಿಮ್ಮನ್ನು ಅಡುಗೆ ಮಾಡುವ ಈಗ ನೋಡಿ, ಈಗ ಹೇಗೆ ಅಂತಂದರೆ, ಒಂದು ಡೈಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡೋದು ಒಂದಾದರೆ, ಇನ್ನೊಂದು ನಿಮ್ಗೆ ಅಡುಗೆಯನ್ನು ಹೇಳ್ಕೊಡೋದು. ಈಗ ಆರ್ಡ್ರ್ ನಾನೇ ನಿಮಗೆ ದಿನ ತಂದು ಕೊಡ್ತೀನಪ್ಪ, ನಾನು ನಿಮ್ಗೆ ಅಡುಗೆ ತಂದು ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡಿ, ನಾನು ನಿಮ್ಗೆ ಅಡುಗೆ ಮಾಡಿಕೊಡ್ತೀನಿ ಅಂತ ನಾನು ದಿನ ಮಾಡಿಕೊಟ್ರೆ ಎಷ್ಟು ದಿನ ಅಂತಂದು ನೀವು ತಿಂತೀರಾ? ನಾನು ಇರುವಷ್ಟು ದಿನ ಮಾಡಿಕೊಡ್ಬಲ್ಲೆ. ಆಮೇಲೆ ನಾಳೆ ನಾನು ಊರಲ್ಲಿ ಇಲ್ಲ ಅಂತಂದರೆ ನಿಮಗೆ ಆ ಕಲೆ ಗೊತ್ತಿಲ್ಲ, ನಿಮ್ಗೇನು ಗೊತ್ತಿಲ್ಲ. ಹಾಗೆ ಈಗ ಗುಳಿಗೆ ತೊಗೊಂಡು ಈಗ BP ಗುಳಿಗೆ ತೊಗೊಂಡು ಮ್ಯಾನೇಜ್ ಆಗುತ್ತೆ. ಜೀವನ ಪೂರ್ತಿ ನಾನು ತೊಗೊಳ್ತಿದ್ದೀನಿ ಅಂತಂದರೆ ಅದು ಹೆಂಗೆ ಅಂತಂದರೆ, ಪಕ್ಕದ ಮನೆಯವ್ರು ದಿನ ನಂಗೆ ಆಹಾರ ಮಾಡಿಕೊಟ್ಟಂಗೆ, ಪಕ್ಕದ ಮನೆಯವ್ರು ಮಾಡಿಕೊಟ್ಟಷ್ಟು ದಿವಸ ನಾವು ಹೊಟ್ಟೆ ತುಂಬ ಆರಾಮದಲ್ಲಿ ಇರ್ತೀನಿ. ಅದೇ ಆಯುರ್ವೇದ ಅಥವಾ ಪಂಚಕರ್ಮ ಚಿಕಿತ್ಸೆ ಅನ್ನೋದು ನೀವೇ ಸ್ವತಃ ಅಡುಗೆಯನ್ನು ಕಲ್ತ ಹಾಗೆ. ಸೊ ಒಂದ್ಸತಿ ನೀವು ಅಡುಗೆನ ಕಲ್ತ್ಕೊಂಡ್ರೆ ಆಮೇಲೆ ಏನಾಗುತ್ತೆ, ನಿಮಗೆ ಬೇಕಾದರೆ ಹಾಗೂ ನನ್ನ ಕೈ ಅಡುಗೆ ಇಷ್ಟ ಅಂದರೆ ನಿಮಗೆ ಸ್ಪೆಷಲ್ ಮಾಡಿದಾಗ ನೀವು ಕೇಳಿ ತೊಗೊಳ್ಬೋದು, ನೀವು ಸ್ಪೆಷಲ್ ಮಾಡಿದಾಗ ಕರೀರಿ, ನಿಮ್ಮ ಕೈ ಅಡುಗೆ ನನಗಿಷ್ಟ ಅಂತ. ಆದರೆ ದಿನ ಹಸಿವಿನಿಂದ ಇರೋ ಅಗತ್ಯ ಇಲ್ಲ. ನಾನು ನಾಳೆ ಮನೇಲಿಲ್ಲ ಅಂದರೆ ನೀವು ಹಸ್ಕೊಂಡಿರೋದಿಲ್ಲ. ಯಾಕಂತಂದರೆ ನೀವು ಕೂಡ ಅಡುಗೆಯನ್ನು ಕಲ್ತಿರ್ತೀರ. ಇದು ಹಾಗೆ ನಿಮ್ಮ ದೇಹಕ್ಕೆ ಸ್ವತಃ ತಾನು ಆರೋಗ್ಯವನ್ನು ಪಡ್ಕೊಳ್ಳೋದು ಹೇಗೆ ಅಂತ ಟ್ರೈನಿಂಗ್, ಆ ಸೆಲ್ಯುಲಾರ್ ಲೆವೆಲಲ್ಲಿ ಆ ಟ್ರೈನಿಂಗ್ ಆಗುತ್ತೆ ಪಂಚಕರ್ಮ ಚಿಕಿತ್ಸೆಯಲ್ಲಿ. ನಿಮ್ಮ ದೇಹದ ಜೀವಕೋಶಗಳು ಯಾರೆಲ್ಲ ಕೈ ಚೆಲ್ಲಿ ಇಲ್ಲಪ್ಪ ಇನ್ನೂ ಇವಳಿಗೆ ಆರೋಗ್ಯ ಕೊಡೋಕ್ಕಾಗಲ್ಲ ಅಂತ ಕೈ ಚೆಲ್ಲಿ ಕೂತಿದ್ವೋ, ಆ ಎಲ್ಲ ಜೀವಕೋಶಗಳಿಗೆ ಮತ್ತೆ ಇಲ್ಲ ಆಗತ್ತೆ, ನಿನ್ನ ಹತ್ರ ಒಂದು ಸ್ವಲ್ಪ ಕೆಲಸ ಮಾಡು, ಸರಿ ಆಗತ್ತೆ, ನೀನು ಸರಿ ಮಾಡಬಹುದು ಅಂತ ಅದಕ್ಕೆ ಮತ್ತೆ ಪುನಃ ತಾನು ತನ್ನ ದೇಹದ ಆರೋಗ್ಯಕ್ಕೆ ಕೆಲಸ ಮಾಡೋ ಥರ ಇನ್ನು ಟ್ರೈನ್ ಮಾಡಿರುತ್ತೆ. ಗೊತ್ತಾಯ್ತಾ? ಸೊ ಹಾಗಾಗಿ ಪಂಚಕರ್ಮ ಚಿಕಿತ್ಸೆ ಅನ್ನೋದು ನಿಮ್ಮನ್ನು ಒಳಗಡೆಯಿಂದ ಸದೃಢಗೊಳಿಸ್ತಾ ಬರುತ್ತೆ. ನಿಮ್ಮ ಜೀವಕೋಶಗಳು ಅವುಗಳ ಕೆಲಸವನ್ನು ತುಂಬ ಎಫಿಷಿಯೆಂಟಾಗಿ ಮಾಡೋ ಥರ ಮಾಡುತ್ತೆ. ಎವ್ರಿ ಸೆಲ್ಯುಲರ್ ಲೆವೆಲಲ್ಲಿ ಆ ಚೇಂಜಸ್ಗಳಾಗುತ್ತೆ. ಹಾಗಾಗಿ ಇಷ್ಟು ಆಗ್ತಾ ಇರುವಾಗ ಇಷ್ಟೊಂದು ಬದಲಾವಣೆ ಆಗ್ತಿದೆ ಅಂತಂದಾಗ, ಈಗ ನೋಡಿ ಈ ರಿಮೋಟು ಇದು ವರ್ಕ್ ಆಗ್ತಿಲ್ಲ ಅಂತಂದರೆ ಇದನ್ನು ಇಲ್ಲಿ ಓಪನ್ ಮಾಡಿ ಇದೊಳಗಿದ್ದದೆಲ್ಲ ತೆಗೆದು ಇದನ್ನು ರಿಪೇರಿ ಮಾಡೋದು ಕಂಪ್ಯಾರಿಟಿವ್ಲಿ ಸುಲಭ. ಇಮ್ಯಾಜಿನ್ ಮಾಡಿ, ಇದು ವರ್ಕ್ ಆಗ್ತಿಲ್ಲ ಆದರೆ ನೀವು ಬರೀ ಮೇಲಿಂದ ಅಷ್ಟೇ ಮುಟ್ಬೋದು, ಒಳಗಡೆ ಏನು ತೆಗಿಬಾರ್ದು. ಮೇಲಿಂದ ನೀವು ಎಣ್ಣೆ ಹಚ್ಚಿ ಲೇಪ ಹಚ್ಚಿ ಏನಾದರೂ ಮಾಡಿ ಇದನ್ನು ರಿಪೇರಿ ಮಾಡಬೇಕಂತಂದರೆ ಯಾವುದು ಸುಲಭ? ಓಪನ್ ಮಾಡಿ ಇದನ್ನ ರಿಪೇರಿ ಮಾಡೋ ಸುಲಭನಾ, ಮೇಲಿಂದ ಅಷ್ಟೇ ಮುಟ್ಟಿ ರಿಪೇರಿ ಮಾಡೋ ಸುಲಭನಾ? ಸೊ ನಾವಾದರೆ ನೋಡಿ, ಈಗ ಒಂದು ಓಪನ್ ಹಾರ್ಟ್ ಸರ್ಜರಿ ಅಂತಂದರೆ ಅದಕ್ಕೆ ಎಷ್ಟು ಸೀರಿಯಸ್ನೆಸ್. ನೀವು ಅವತ್ತು ಹೇಳ್ತೀರಾ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಾ ಅಂತ ಕೇಳ್ತೀರಾ? ಡಾಕ್ಟ್ರ್ ನೀವಲ್ಲ ಸರ್ಜರಿ ಮಾಡೋದು, ನಾನು ಖಾಲಿ ಮಲಗಿರ್ತೇನಲ್ಲ, ನನಗೊಂಚೂರು ನಾನು ಲಾಗಿನ್ ಆಗ್ಬೋದಾ, ಒಂದೆರಡು ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಆಗಲ್ಲ ಅಂತ ಕೇಳ್ತೀರಾ ನೀವು ಸರ್ಜನ್ ಹತ್ರ? ಯಾಕೆ ಕೇಳಲ್ಲ? ಓಪನ್ ಮಾಡಿ ದೊಡ್ಡ ಸರ್ಜರಿ ಏನೋ ಆಗ್ತಿದೆ ಅಂತ ಅಲ್ವಾ? ಏಕೆ? ಕಾಲಿಗೇನೋ ಸರ್ಜರಿ ಆಗ್ತಾ ಇದೆ, ಕಾಲಷ್ಟೇ ತಾನೆ. ಆಯಿತು ಡಾಕ್ಟ್ರೆ ನೀವು ಮಾಡಿ, ನಾನು ಒಂಚೂರು ಲಾಗಿನ್ ಆಗ್ತೇನೆ, ನನಗೆ ರಜೆ ಕೊಡೋದಿಲ್ಲ ಅಂತ ಕೇಳ್ತೀರಾ? ಇಲ್ಲ ಅಲ್ಲ. ಅದೇ ಪಂಚಕರ್ಮ ಅಂತ ಬಂದಾಗ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಾ, ನಾನು ಇದು ಮಾಡ್ಬೋದಾ, ಕೆಲಸ ಮಾಡ್ಬೋದಾ?
ಯಾಕೆಂತಂದರೆ ಆಯಾ ನಮ್ಮ ತಲೆಯಲ್ಲಿ ಹೇಗಿದೆ ಅಂತಂದರೆ ಬರೀ ಮಸಾಜ್ ಅಲ್ವಾ, ಬರೀ ಒಂದೇನೋ ಔಷಧಿ ಕೊಡೋದಲ್ವಾ, ಬರೀ ಬೇದಿ ಅಲ್ವಾ, ಬರೀ ವಾಂತಿ ಅಲ್ವಾ, ಹಾಗೆ ಅಂದ್ಕೋಬೇಡಿ. ಅಂದರೆ ಆ ಥರ ಅಂದ್ಕೊಂಡಾಗ ನಿಮಗೆ ಹಾನಿ ಅದರಿಂದ. ಅದ್ರದ್ದು ಏನು ಎಷ್ಟು ನೋಡಿ, ಇಷ್ಟೊಂದು ಈಗ ಸಮುದ್ರದಷ್ಟು ಲಾಭ ಇರುವಂಥದ್ರಲ್ಲಿ ನಾನೀಗ ಒಬ್ಬರು ಚಮಚ ತೊಗೊಂಡು ಬರ್ತಾರೆ, ಒಬ್ಬರು ಕೊಡಪಾನು ತೊಗೊಂಡ್ಬರ್ತಾರೆ, ಒಬ್ಬರು ಟ್ಯಾಂಕ್ ತೊಗೊಂಡು ಬರ್ತಾರೆ, ಇನ್ನೊಬ್ರು ದೊಡ್ಡ ಟ್ಯಾಂಕರ್ ತೊಗೊಬರ್ತಾರೆ. ಆಗ ಟ್ಯಾಂಕರ್ ತೊಗೊಂಡು ಅವನ್ನ ನೋಡಿಕೊಂಡು ಇವ್ರು ಬಂದಿರ್ತಾರೆ, ಆಯಿತಾ, ಅವ್ರಿಗೆ ಅಷ್ಟು ಹುಷಾರಾಗಿದೆ, ನಾನು ಹೋಗ್ತೀನಿ, ನಂಗೆ ಹುಷಾರಾಗತ್ತೆ ಅಂತ. ಆದರೆ ಇವ್ರು ಬರುವಾಗ ಏನು ತಂದಿರ್ತಾರೆ? ಚಮಚ ತಂದಿರ್ತಾರೆ. ಹಾಂ, ಅವಾಗ ಚಮಚದಲ್ಲಿ ನೀವು ತೊಗೊಂಡು ಎಷ್ಟು ತೊಗೋಬೋದು? ಟ್ಯಾಂಕರ್ನವರಷ್ಟು ಸಮಕ್ಕೆ ತೊಗೊಳ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆಮೇಲೆ ಏನಪ್ಪ ಅವರೆಲ್ಲ ಹಿಂಗಂದ್ರು ಅಂತ ಬಂದೆ, ನನಗೆ ಯಾಕೋ ಹಿಂಗಾಗೋಯ್ತು. ಯಾಕೆ ಹಿಂಗಾಯ್ತು ಅಂತ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ. ಓಹೋ, ಅವರು ಟ್ಯಾಂಕರ್ ತಂದಿದ್ರು, ನಾನು ಚಮಚ ತಂದಿದ್ದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಏನಾದರೂ ತಂದಿರಲಪ್ಪ, ನನಗೆ ಟ್ಯಾಂಕರಿಗೆ ಸಿಕ್ಕಷ್ಟು ಲಾಭ ಆಗಬೇಕು ಅಂತ. ಹಾಗಾಗೋದಿಲ್ಲ. ಈ ಪ್ರಕೃತಿ ಅನ್ನೋದು ಒಂದು ದೊಡ್ಡ ಸಾಗರ, ಪಂಚಕರ್ಮ ಕೂಡ ಒಂದು ದೊಡ್ಡ ಸಾಗರ. ಅದರಿಂದ ನೀವು ಎಷ್ಟು ತಗೊಳ್ತೀರಾ ಅದು ನಿಮ್ಮ ಮೇಲೆ ನಿರ್ಧಾರ. ನೀವು ಎಷ್ಟು ಬದ್ಧತೆಯಿಂದ ತೊಗೊಳ್ತೀರಾ, ಎಷ್ಟು ನಿಮ್ಗೆ ಅದ್ರ ಬಗ್ಗೆ ಶ್ರದ್ಧೆ ಇರುತ್ತೆ, ಎಷ್ಟು ಸೀರಿಯಸ್ನೆಸ್ ಇರುತ್ತೆ, ಅಷ್ಟು ನಿಮಗೆ ಸಿಗತ್ತೆ. ಮತ್ತು ನಮ್ಮ ಯೋಗ ಪ್ರಾರಬ್ಧ ಇದಕ್ಕೆ ಹೇಳೋದು. ಒಂದೊಂದು ಸತಿ ಇಲ್ಲೇ ತನಕ ಬಂದ್ರೂ ಅದನ್ನು ಪೂರ್ತಿಯಾಗಿ ಪಡ್ಕೊಳ್ಳೋಕ್ಕೆ ಯೋಗವೂ ಬೇಕು, ಯೋಗ್ಯತೆಯೂ ಬೇಕು ಅಲ್ವಾ. ಒಮ್ಮೊಮ್ಮೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಪಡ್ಕೊಳ್ಳೋಕೆ ಬಿಡೋದಿಲ್ಲ. ಇಲ್ಲಿ ತನಕ ಬಂದು ಎಲ್ಲ ನೋಡಿ ಅಲ್ಲೋದೆ ಇಲ್ಲೋದೆ ಎಲ್ಲ ಕಡೆ ಹೋದೆ, ನಂಗೆ ಹುಷಾರಾಗಿಲ್ಲ ಅಂತ ಹೇಳ್ತಿದ್ದೀವಿ ಅಂದಾಗ ಎಲ್ಲೋ ಒಂದು ಕಡೆಯಲ್ಲಿ ನಾವು ಅದಕ್ಕೆ ಯೋಗ್ಯರೇ ಅನ್ನುವಂಥ ಪ್ರಶ್ನೆನೂ ಬರುತ್ತೆ. ಹಾಗಾಗಿ ಆಯುರ್ವೇದ, ಪಂಚಕರ್ಮ ಇದೆಲ್ಲ ಟೈಮ್ ಪಾಸ್ ಅಲ್ಲ, ಸುಮ್ಮನೆ ಟೈಮ್ ಪಾಸಿಗೆ ಬರುವಂಥ ಪ್ರಕ್ರಿಯೆ ಖಂಡಿತವಾಗಲ್ಲ. ನೀವೆಲ್ಲರೂ ಅಷ್ಟು ಶ್ರದ್ಧೆಯಿಂದ ಅದನ್ನು ತಗೊಳ್ಬೇಕು, ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು, ಆ ನೆಗೆಟಿವಿಟಿಯನ್ನು ಬಿಟ್ಟು ಹಾಕಿ. ಎಲ್ಲ ನೆಗೆಟಿವಿಟಿ ಬಿಟ್ಬಿಡಿ, ಬೇಡ. ಎಂತ ಇಷ್ಟು ನೆಗೆಟಿವಿಟಿಯಿಂದ ಇಷ್ಟು ವರ್ಷ ಏನು ಸಾಧನೆ ಮಾಡಾಯಿತು? ನಾವು ಏನೂ ಮಾಡಿ ಆಗಲಿಲ್ಲ. ಪಾಸಿಟಿವಿಟಿಯನ್ನು ತಂದುಕೊಳ್ಳಿ, ಸತ್ವವನ್ನು ಹೆಚ್ಚಿಸ್ಕೊಳ್ಳಿ, ಬದ್ಧತೆಯನ್ನು ತಂದುಕೊಳ್ಳಿ. ಈಗ ನಮ್ಮನ್ನು ನಂಬಿ ಬಂದಿದ್ದೀನಿ ಅಂದಮೇಲೆ ಖಂಡಿತ ನೀವು ಅದನ್ನು ಸಂಪೂರ್ಣವಾಗಿ ಶರಣಾಗತಿಯನ್ನು ಕೊಡಿ. ಅದು ಕೊಡದೆ ಈಗ ನಾನು ಕೈ ಕಟ್ಟಿ ಹಾಕಿ ನನಗೆ ಬಿಡಿಸ್ಕೊಡು ಅಂತಂದ್ರೆ ನಾನು ಹೆಂಗೆ ಬಿಡಿಸ್ಕೊಡ್ಲಿ? ನಾನು ಕೈ ಬಿಡಿಸ್ಬೇಕು ತಾನೆ, ನಾನೇನೋ ಡ್ರಾ ಮಾಡಬೇಕಂತಂದಾಗ. ಹಾಗೆ ಆ ರೀತಿಯಾಗಿ ನೀವೆಲ್ಲರೂ ಸ್ವಲ್ಪ ಪ್ರಜ್ಞಾವಂತರಾಗಬೇಕು. ಆ ಪ್ರಜ್ಞಾವಸ್ಥೆಯಲ್ಲಿ ಜಾಸ್ತಿ ಸಮಯ ಇದೆ. ಎಲ್ಲರೂ ಪ್ರಜ್ಞಾವಂತರೇ, ನೀವು ಯಾರು ಪ್ರಜ್ಞಾವಂತರ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಸ್ಥಿತಿ ಎಲ್ಲ ಟೈಮಲ್ಲಿ ಇರಲ್ಲ ಅಂತ. ಸಮಸ್ಯೆ ಬಂದಾಗ ಅದೇ ಈಗ ಎಲ್ಲ ಚೆನ್ನಾಗಿ ನಡೀತಿದ್ದಾಗ ಪಾಸಿಟಿವ್ ಆಗಿರೋದು ತುಂಬ ಸುಲಭ. ಎಲ್ಲದೂ ಕೆಟ್ಟೋಗಿದೆ ಆದರೂ ನಾನು ಪಾಸಿಟಿವಿಟಿಯಲ್ಲಿ ಇದ್ದೀನಿ ಅನ್ನೋದು ಇದೆಯಲ್ಲ, ಅದು ತುಂಬ ಕಷ್ಟ. ಅದು ನಿಮ್ಮ ವ್ಯಕ್ತಿತ್ವ. ನೋಡಿ, ಒಂದು ಗುರು ಶಿಷ್ಯರು ನದಿ ತೀರದಲ್ಲಿ ಪಾಠ ಮಾಡ್ತಾ ಇದ್ದಾಗ ಪ್ರವಾಹ ಬಂತು, ಜೋರಾದ ಪ್ರವಾಹ. ಗುರುಕುಲದಲ್ಲಿ ಪಾಠ ನಡೀತಾ ಇತ್ತು. ಆ ಪ್ರವಾಹದಲ್ಲಿ ಒಂದು ಚೇಳು ಬಳ್ಕೊಂಡು ಬಂತು. ಅದು ಬೆಳೆದು ಹೋಗ್ತಾ ಇತ್ತು. ಅದು ದಡಕ್ಕೆ ಬರಕ್ಕೆ ನೋಡ್ತಾ ಇತ್ತು, ಆಗ್ತಿರ್ಲಿಲ್ಲ. ಈ ಗುರುಗಳು ಏನು ಮಾಡಿದ್ರು, ತಕ್ಷಣಕ್ಕೆ ಕೈ ಹಾಕಿ ಆ ಚೇಳನ್ನು ತೆಗೆಯಕ್ಕೆ ಹೋದ್ರು. ಅದು ಟಪ್ ಅಂತ ಕಚ್ಚಿತು. ಚೇಳಿನ ಗುಣ ಅಲ್ವಾ, ಕಚ್ಚಿತು. ಹಾಗೆ ಕಚ್ಚಿದ ತಕ್ಷಣ ಇವರು ಮತ್ತೆ ಕೈ ಹಾಕಿ ಹಿಡಿಯಕ್ಕೆ ಹೋದರು, ಪಾಪ ಬಳ್ಕೊಂಡು ಹೋಗ್ಬಿಡತ್ತಲ್ಲ ಅಂತ. ಹುಡುಗರು ಆಮೇಲೆ ಬೇಗ ಕೋಲು ಇದೆಲ್ಲ ತಂದರು. ಅಷ್ಟೊತ್ತಿಗೆ ಇವ್ರು ಮತ್ತೆ ಕೈ ಹಾಕ್ತಾ ಇದ್ರು. ಆ ವಿದ್ಯಾರ್ಥಿಗಳೆಲ್ಲ ಅಂದರು, ಯಾಕೆ ಗುರುಗಳು ಬಿಟ್ಬಿಡಿ, ಅಷ್ಟು ಕಚ್ಚಿಸ್ಕೊಂಡು ನೀವು ಯಾಕೆ ಮತ್ತೆ ಕೈ ಹಾಕ್ತಿದ್ದೀರಾ, ಬಿಟ್ಬಿಡಿ, ಹೋದ್ರೆ ಹೋಗತ್ತೆ, ಚೇಳ್ತಾನೆ, ಅಥವಾ ತಡೀರಿ ಕೋಲು ತರ್ತೀವಿ ಆಮೇಲೆ ತೆಗೆಯೋಣ ಅಂತ ಹೇಳ್ತಾರೆ. ಆದರೆ ಗುರುಗಳು ನಕ್ಬಿಟ್ಟು ಆಮೇಲೆ ಇವ್ರು ಕೋಲು ತಂದರು, ಚೇಳನ್ನು ತೆಗೆದ್ರು, ರಕ್ಷಣೆ ಮಾಡಿ ಆಯಿತು ಚೇಳನ್ನು. ಆಮೇಲೆ ಗುರುಗಳು ಹೇಳ್ತಾರಂತೆ, ನೋಡಿ ನಿಮಗೆಲ್ಲ ಅನಿಸಿರ್ಬೋದಲ್ವ, ಈ ಗುರುಗಳಿಗೆ ಎಷ್ಟು ಬುದ್ಧಿ ಮಂಕು, ಹೋಗಿ ಕೈ ಹಾಕಿ ಕಚ್ಚಿಸ್ಕೊತಿದಾರಲ್ಲ, ಹೋದ್ರೆ ಹೋಗತ್ತೆ, ಒಂದು ಚೇಳ್ತಾನೆ ಅಂತ ಬಿಡೋದು ಬಿಟ್ಟು ಇವರು ಕೈ ಹಾಕಿ ಕಚ್ಚಿಸ್ಕೊತಿದಾರಲ್ಲ, ಏನು ಪೆದ್ದು ಅಂತ ನಿಮ್ಗೆ ಅನಿಸಿರ್ಬೋದು. ಆದರೆ ಇಲ್ಲೊಂದು ಪಾಠ ಇದೆ. ಅಂಥ ಪ್ರವಾಹದಲ್ಲಿ ಸಿಕ್ಕು ತಾನು ಕೊಚ್ಚಿ ಹೋಗ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಕೂಡ ಕಚ್ಚುವುದು ತನ್ನ ಗುಣ, ಅದನ್ನು ತಾನು ಬಿಡಲಿಲ್ಲ ಆ ಚೇಳು. ಈ ಬಿಟ್ಟರೆ ಹೋಯ್ತು, ಅದು ಬಳ್ಕೊಂಡು ಹೋಗಿ ಸತ್ತೋಗತ್ತದು. ಅಂಥ ಸ್ಥಿತಿಯಲ್ಲೂ ತನ್ನ ಗುಣವನ್ನು ಆ ಚೇಳು ಬಿಡಲಿಲ್ಲ. ಇಷ್ಟು ಚಿಕ್ಕ ಚೇಳು, ಅದ್ರ ಮಿದುಳು ಎಷ್ಟು ದೊಡ್ಡದಿದೆ, ಅದರ ಭಾವನೆಗಳು, ಅದರ ನರಮಂಡಲಗಳು, ಅದರ ಒಳಗಿನ ಈ ಪ್ರಕ್ರಿಯೆಗಳು, ಪಂಚಕೋಶಗಳು ಎಷ್ಟು ಪೊಟೆಂಟ್ ಇರಬಹುದು, ಎಷ್ಟು ಚಿಕ್ಕದು, ಟೈನಿ ಲಿಟ್ಲು. ನಮ್ಮ ಈ ಬೃಹತ್ ಶರೀರಕ್ಕೆ ಹೋಲಿಸಿದ್ರೆ ಏನೂ ಇಲ್ಲ. ಅಂತಹ ಚಿಕ್ಕ ಚೇಳಿನಲ್ಲಿ ಇಂತಹ ಒಂದು ಅದರ ಗುಣವನ್ನು ಬಿಟ್ಕೊಡದೇ ಇರುವಂತಹ ಅಗಾಧತೆ ಇದ್ದರೆ, ನಾನು ಇಷ್ಟು ದೊಡ್ಡ ವ್ಯಕ್ತಿ, ನಿಮ್ಮೆದುರು ಗುರುವಾಗಿ ಕೂತ್ಕೊಂಡಿರುವಂಥ ವ್ಯಕ್ತಿ, ಅಂಥವನು ಸಹಾಯ ಮಾಡಬೇಕು, ಕೈಂಡ್ ಆಗಿರಬೇಕು, ನೀವು ಯಾವತ್ತೂ ಕರುಣಾಮಯಿ ಆಗಿರಬೇಕು ಅನ್ನುವಂಥ ಗುಣ ನಾನು ಹೆಂಗೆ ಬಿಡೋಕ್ಕೆ ಸಾಧ್ಯ ಆಗುತ್ತೆ? ಅದು ಇಷ್ಟು ದೊಡ್ಡ ಮಿದುಳು, ಇಷ್ಟು ನರಮಂಡಲ, ಇಷ್ಟು ಬಲಾಢ್ಯ ಶರೀರ
ಅಂತ ಇಷ್ಟು ಒಳ್ಳೆ ಗೌರವಯುತ ಸ್ಥಾನ ಸಮಾಜದಲ್ಲಿ ಇಷ್ಟೆಲ್ಲ ಇದ್ದವರು ನಾನು ಹೆಂಗೆ ನನ್ನ ಗುಣ ಮರೆಯೋಕ್ಕಾಗತ್ತೆ? ಅಷ್ಟು ಪುಟಾಣಿ ಚೇಳೆ ತನ್ನ ಗುಣ ಮರ್ತಿಲ್ಲ, ಇನ್ನು ನಾನು ಬಿಡ್ತೀನ? ಒಂದು ಚೇಳು ಕಚ್ಚಿತು ಅನ್ನೋ ಕಾರಣಕ್ಕೆ ತನ್ನ ಜೀವ ಹೋಗುವಾಗಲೇ ಅದು ಬಿಡಲಿಲ್ಲ ಅದ್ರ ಗುಣನ. ಅಂಥದ್ರಲ್ಲಿ ನಮಗೆ ಚೇಳು ಕಚ್ಚಿದ್ರೆ ಏನಾಗುತ್ತೆ? ಒಂದು 24 ಗಂಟೆ ನೋವು ಬರುತ್ತೆ, ಇನ್ನೇನಾಗೋದಿಲ್ಲ. ಒಂದು ಚೇಳು ಕಚ್ಚಿತು ಅಂತ ಈ ಭಯಕ್ಕೆ ನಾನು ನನ್ನತನನ ಬಿಡಕ್ಕೆ ಸಾಧ್ಯನಾ? ನನ್ನ ಕರುಣೆಯನ್ನು ನಾನು ಬಿಡಕ್ಕೆ ಸಾಧ್ಯನಾ ಅಂತ ಗುರುಗಳು ಕೇಳ್ತಾರೆ. ಹೀಗೆ ನಮ್ಮ ಜೀವನದಲ್ಲೂ ಅಷ್ಟೇ ಪ್ರಜ್ಞಾವಂತರಾಗಿ ನಾವಿರೋದು ಅಂತಂದರೆ ಏನಂತಂದರೆ, ಎಲ್ಲ ನಿಮ್ಮ ವೀಕ್ ಮೂಮೆಂಟಲ್ಲಿ, ಎಲ್ಲ ನಿಮ್ಮ ಕಷ್ಟಕರ ಮೂಮೆಂಟಲ್ಲಿ ನಿಮ್ಮ ಸತ್ವವನ್ನು ನೆನಪಲ್ಲಿ ಇಟ್ಕೊಳ್ಳೋದೇ ಪ್ರಜ್ಞೆ ಅಂತ. ಪ್ರಜ್ಞೆ ಅಂದರೆ ಏನು? ಪ್ರಜ್ಞೆ ಅನ್ನುವಂಥದ್ದು ಕಷ್ಟದ ಸಮಯದಲ್ಲಿ, ದಾರಿದ್ರ್ಯದ ಸಮಯದಲ್ಲಿ, ಅವಮಾನದ ಸಮಯದಲ್ಲಿ, ಜೀವ ಹೋಗುವಂಥ ಹಂತದಲ್ಲಿನೂ ತನ್ನ ತನವನ್ನು ತಾನು ಬಿಡದೇ ಇರೋದು, ತನ್ನ ವ್ಯಾಲ್ಯೂಸನ್ನು, ತನ್ನ ಮಾನವೀಯ ಮೌಲ್ಯಗಳನ್ನು, ತನ್ನ ಗುಣಧರ್ಮಗಳನ್ನು ಬಿಡದೇ ಇರುವಂಥದ್ದೇನಿದೆ ಅಲ್ಲ, ಅದು ನಿಜವಾದ ಪ್ರಜ್ಞೆ.